ಏನು ತೀರ್ಮಾನ ಬರುತ್ತೆ ಕಾದು ನೋಡೋಣ. ನಾನು ಈಗ ಯಾವುದನ್ನು ಸ್ಪೆಕ್ಯುಲೇಟ್ ಮಾಡೋಕ್ಕೆ ಹೋಗೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಏನು ತೀರ್ಮಾನ ಬರುತ್ತೆ ಅದನ್ನು ಕಾಯ್ದು ನೋಡ್ತೇವೆ. ಅದನ್ನಾದಮೇಲೆ ಮುಂದಿನ ಕ್ರಮ ತಗೊಳ್ಳೋದಕ್ಕೆ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಕಾನೂನು ಟೀಮ್ ಏನಿದೆ, ಲೀಗಲ್ ಟೀಮು, ಅವರೆಲ್ಲ ಡಿಸಿಷನ್ ತಗೊಳ್ತಾರೆ. So, Governor has sent back around 11 bills back to the government. You had passed in the recent assembly as well. How do you see this, sir? No, some of them we are, there are certain clarifications sought by the governor, and that we will send it back to them with the clarifications. Then we will see what happens. Is it another political tussle because sending back bills looks bad on the Rajya? No, I don't see any political thing, but if there is a political angle to it, and we will handle it politically. But if there is only purely certain clarification need to be addressed, we will do that. In spite of all that, if there is rejection again or sent back to government, then we will see what best we can do. So, and another issue in Koppal district, SDPI has filed a complaint with station Koppal inspector. There are few Hindu symbols on the light lamps, where there are street lamps. They've asked them to be removed, saying it's hurting our sentiments, and they've removed also. BJP has already done a press conference saying they are hurting Hindu sentiments, and Congress government is accepting this. No, I don't know. I have no information about it. I'll get some information. Done. DCM ವಿರುದ್ಧನೂ ಇವತ್ತು ಲೋಕಾಯುಕ್ತದಲ್ಲಿ ಕೇಸ್ ಅದು ಜಸ್ಟಿಸ್ ಸೋಮಶೇಖರ್ ಅವರ ಮುಂದೆ ಬರ್ತಾ ಇದೆ ಅಂತೇಳಿ ಪೇಪರಲ್ಲಿ ಓದಿದೆ ನಾನು. ಅದನ್ನು ಕಾದು ನೋಡೋಣ, ಏನು ತೀರ್ಮಾನ ಬರುತ್ತೆ ಅಂತೇಳಿ ಕಾದು ನೋಡೋಣ. ನ್ಯಾಯಯುತವಾಗಿ ತೀರ್ಮಾನ ಆಗಬೇಕು ಅನ್ನೋದು ನಮ್ಮೆಲ್ಲರ ಅಪೇಕ್ಷೆ. ಅದು ಯಾವ ಥರ ಬರುತ್ತೆ ತೀರ್ಮಾನ ಅಂತ ಹೇಳಿ ಕಾದು ನೋಡ್ತೀವಿ. ಪೊಲೀಸ್ ಕಾನ್ಸ್ಟೇಬಲ್ಗಳದ್ದು ಇದು ವಯೋಮಿತಿ ಹೆಚ್ಚಳ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಕಳೆದ ಬಾರಿ ಹೇಳಿದ್ರು ಸರ್, ಅದೇನು ತರಿಸ್ಕೊಂಡ್ರೆ ವರದಿ? ಇಲ್ಲ, ಇನ್ನೂ ವರದಿ ಸಂಪೂರ್ಣವಾಗಿ ಬಂದಿಲ್ಲ. ಬೇರೆ ಬೇರೆ ರಾಜ್ಯದಲ್ಲೆಲ್ಲ ಮಾಡಿದ್ದಾರೆ ಅಂತೇಳಿ ನಮ್ಮ ಹುಡುಗರೇ ಹೇಳ್ತಾ ಇದ್ದಾರೆ. ಆದರೆ ನಾವು ಅಫಿಷಿಯಲ್ ಆಗಿ ಅದು ಮಾಹಿತಿ ತಗೊಂಡು ಆಮೇಲೆ ಏನು ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡ್ತೀವಿ. 40 ವರ್ಷಕ್ಕೆ ರಿಕ್ರೂಟ್ಮೆಂಟ್, 40 ವರ್ಷಕ್ಕೆ ಪೊಲೀಸಿಗೆ ಮಾಡಿದರೆ ಅವ್ರಿಗೆ ಮುಂದೆ ಸರ್ವಿಸ್ ಸಿಕ್ಕೋದು ಎಷ್ಟು ಸಿಗುತ್ತೆ? ಆಮೇಲೆ ಯಂಗ್ಸ್ಟರ್ಸ್ಗಳೆಲ್ಲ ಅವರು ಒಂದು ರೆಪ್ರೆಸೆಂಟೇಷನ್ ಮಾಡಿದ್ದಾರೆ. ನಮಗೆ 18-20 ವರ್ಷಕ್ಕೆ ನೀವು ತೊಗೊಳ್ತಾ ಇದ್ರಿ, ಈಗ ಆರ್ಮಿಗೆ 16 ವರ್ಷಕ್ಕೆ ರೆಕ್ರೂಟ್ ಮಾಡ್ತೀರಾ, 18 ವರ್ಷಕ್ಕೆ ರೆಕ್ರೂಟ್ ಮಾಡ್ತೀರಾ, ನೀವು ನಮಗೆ ಯಾಕೆ ಅಲ್ಲಿ ತನಕ ಹೋಗ್ತೀರಾ ಅಂತ ಅವ್ರದ್ದೊಂದು ಅಳಲು ಹೇಳ್ಕೊಂಡಿದ್ದಾರೆ. ಅದಕ್ಕೆ ನೋಡೋಣ, ತೀರ್ಮಾನ ಮಾಡುವಾಗ ಇದೆಲ್ಲ ಗಮನಿಸೇ ತೀರ್ಮಾನ ಮಾಡ್ತೀವಿ. ರಿಕ್ರೂಟ್ಮೆಂಟ್ ಏನಾದರೂ ಆಗ್ತದೆ? ಮಾಡ್ತಾ ಇದ್ದೀವಲ್ಲ, ರಿಕ್ರೂಟ್ಮೆಂಟ್ ಎಲ್ಲ ಕಂಟಿನ್ಯೂಸ್ ಆಗಿ. ಈಗಾಗಲೇ ರಿಕ್ರೂಟ್ಮೆಂಟ್ ಇವ್ರ ಹತ್ರ ADG ಹತ್ರ ಒಂದು 3,500-4,000 ಜನದ್ದು ನಡೀತಾ ಇದೆ. ಹಂತವಾಗಿ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇಟ್ಸ್ ಎ ಕಂಟಿನ್ಯೂಸ್ ಪ್ರಾಸೆಸ್. ರಿಟೈರ್ ಆಗ್ತಾನೆ ಇರ್ತಾರೆ. ಒಂದು ವರ್ಷಕ್ಕೆ ಏನಿಲ್ಲ ಅಂದರೆ ಒಂದು 2,000, 2,500 ಅಥವಾ 3,000 ಕೂಡ ಕೆಲವು ಸಂದರ್ಭದಲ್ಲಿ ರಿಟೈರ್ ಆಗ್ತಾರೆ. ಆ ಸಂದರ್ಭದಲ್ಲಿ ಅದನ್ನು ನಾವು ರಿಪ್ಲೇಸ್ ಮಾಡಲೇಬೇಕು. ಅದನ್ನು ಫೈನಾನ್ಸ್ ಡಿಪಾರ್ಟ್ಮೆಂಟಿಂದ ಕ್ಲಿಯರೆನ್ಸ್ ತೊಗೊಂಡು ಮಾಡ್ತೀವಿ. So is it a crucial day for both CM and DCM because both of their cases are coming up in the High Court today? No, we are very confident that it will be, the justice will be, given to in both the cases. So we will see. We will see the outcome. Because Vijayendra did a press conference in Delhi saying any moment CM will resign post 29. That naturally they have to say that. They have to say that. That is their purpose. Our purpose is not that. Our purpose is CM will continue, for 5 years. Yes, thank you. PSI scam ವರದಿ ಬಂದಿದೆ. ಅದರ ಮೇಲೆ ಏನು ಸರ್ಕಾರ ತೀರ್ಮಾನ ಮಾಡಿಲ್ಲ. ಯಾಕಂದ್ರೆ ಅವರು CID ಇಂದ ಇನ್ವೆಸ್ಟಿಗೇಷನ್ ಮಾಡಿಸಿ ಅಂತ ಸಜೆಷನ್ ಬಂದಿತ್ತು. ಕ್ಯಾಬಿನೆಟ್ಗೆ ಬಂದರೂ ತೀರ್ಮಾನ ಆಗಿಲ್ಲ ಸರ್. ನೋಡ್ತೀವಿ, ಸಂಪೂರ್ಣವಾಗಿ ಅದೆಲ್ಲ ವರದಿ ಬರಬೇಕಲ್ಲ. ಇದು ಇಂಟ್ರಿಮ್ ಕೊಟ್ಟಿದ್ದಾರೆ, ಅದನ್ನು ನೋಡಿ ಸಂಪೂರ್ಣ ವರದಿ ಬರೋವರೆಗೂ ಏನು ಮಾಡಬೇಕು ಅಂತ. ಯಾಕೆಂದರೆ ನಾವು 2 ಭಾಗ ಇದೆ ಅಲ್ಲಿ. PSI ರಿಕ್ರೂಟ್ಮೆಂಟ್ದು ಒಂದು ಭಾಗ, ಆಮೇಲೆ ಸ್ಕ್ಯಾಮ್ ಇದು ಒಂದು ಭಾಗ. ರಿಕ್ರೂಟ್ಮೆಂಟ್ದು ಈಗಾಗಲೇ ನಾವು 545 ಕ್ಲಿಯರೆನ್ಸ್ ತೊಗೊಂಡು ಎಕ್ಸಾಮಿನೇಷನ್ ಮಾಡಿ ಈಗ ಅನೌನ್ಸ್ ಮಾಡೋದಕ್ಕೆ ಕಾಯ್ತಾ ಇದ್ದೀವಿ. ಈಗ ಇನ್ನೂ ಒಂದು 400 ಎಕ್ಸಾಮ್ ಆಗಬೇಕು, ಅದು ಕೂಡ ಡೇಟ್ ಫಿಕ್ಸ್ ಆಗಿದೆ. 402 ಜನರದ್ದು PSIದು ಅದು ಫಿಕ್ಸ್ ಆಗಿದೆ, ಅದು ಎಕ್ಸಾಮ್ ಮಾಡ್ತೀವಿ.
ಹಾಗೆ ಕಂಟಿನ್ಯೂ ಆಗುತ್ತೆ ಅದು. ಆದರೆ ಸ್ಕ್ಯಾಮಿನ ಬಗ್ಗೆ ನಾವು ಸಪ್ರೇಟಾಗಿ ಅದನ್ನು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಬೇಕಾಗುತ್ತೆ.